ತಿಂದು ಕೊಬ್ಬಿರೋ ಹೆಗಣೆಗಳಿಗೆ ಇನ್ನಷ್ಟು ದಿನಕ್ಕೆ ಅವಕಾಶ ಕೊಡಬೇಕು. ಇಲ್ದರೆ ನಾವೆಲ್ಲ ದ್ರೋಹಿಗಳಾಗ್ಬಿಡ್ತೀವಿ. ಬಡವ್ರನ್ನ ಇನ್ನಷ್ಟು ಬಡವ್ರು ಮಾಡ್ಬೇಕು. ಒಪ್ಪತ್ತು ತಿನ್ನೋರ್ನ ಪೂರ್ತಿ ಉಪವಾಸ ಕೆಡಬಿಡ್ಬೇಕು. ತುಂಡು ಬಟ್ಟೆ ಹೊಡೋರ್ನ ಚಿಂದಿ ಬಟ್ಟೆ ಹೊಡಾಗ್ ಮಾಡ್ಬೇಕು. ಇಡೀ ನಮ್ ದೇಶನ ಬಿಕಾರಿಗಳು ಕೊಂಪೆ ಮಾಡ್ಬಿಡ್ಬೇಕು. ಆಗ್ಲೇ ನಮ್ ಜನ ನಮ್ಗೆ ಓಟ್ ಕೊಟ್ಟಿದ್ದಕ್ಕೆ ಸಾರ್ಥಕ ಆಗೋದು. ನಮ್ ಪಕ್ಷದೊಳಗೆ ಇಟ್ಕೊಂಡು ನಮ್ ಪಾರ್ಟಿ ಮೆಂಬರ್ಗಳಿಗೆ ಹಿಂಗ ಅವಮಾನ ಮಾಡಿದ್ರೆ ನಾವು ಅರ್ಥನ್ ತಗೋಬೇಕಾಯ್ತದೆ. ಮಿಸ್ಟರ್ ಬಿಪತಿ, ನಿಮಗೆಲ್ಲ ಅಲ್ಲಿ ತನಕ ಅವಕಾಶ ಕೊಡೋದಿಲ್ಲ. ನೀವೆಲ್ಲ ನಮ್ಮ ಪಕ್ಷದ ಆಧಾರ ಸ್ತಂಭಗಳು, ಬಡವರ ಉದ್ಧಾರಕರು. ನಮ್ ದೇಶಕ್ಕೋಸ್ಕರ ತನು ಮನ ಧನಗಳನ್ನೆಲ್ಲ ಮೀಸಲಾಗಿಟ್ಟಿರೋ ತ್ಯಾಗ ಜೀವಿಗಳು. ನಿಮ್ಮ ನಿಷ್ಠೆಗೆ, ನಿಮ್ಮ ಉದ್ದೇಶಕ್ಕೆ ನಿಮ್ಮೆಲ್ರಿಗೂ ಸರಿಯಾದ ಸನ್ಮಾನ ಸಿಕ್ಲೇಬೇಕು. ಮಿಷನ್ ಗನ್ ಅನಾಹುತ ಮಾಡ್ತಿದ್ದೀಯ? ನನ್ ಮಗನ್ ಸಮಾನಪ್ಪ. ಮುಚ್ಚ ಬಾಯ್ ಮುದಿ ಮೊಸಳೆ. ನಾನ್ ನಿಮ್ಮ ಮಾವ ಕಣೆಯ. ರಾಜಕೀಯ ಚದುರಂಗದ ಆಟದಲ್ಲಿ ಸಂಬಂಧ ಇರಲ್ಲ, ಮನಸ್ಸಾಕ್ಷಿ ಇರಲ್ಲ, ವಿಶ್ವಾಸ ಇರಲ್ಲ ಅಂತ ನಿಮ್ಮ ಈ ಗುರು ನನಗೆ ಉಪದೇಶ ಮಾಡಿದನ ಮಾವ. ನನ್ನ ಮಾತು ಮುಗಿಯೋದಕ್ಕಿಂತ ಮುಂಚೆ ಯಾರಾದ್ರೂ ಅಲ್ಗಾಡಿದ್ರೆ ನಿಮ್ಗಳು ಹೆಣ ಬಿದ್ದಿರುತ್ತೆ. ಮಾವ, ನೀನನ್ನ ಮೋಸದಿಂದ ಈ ಬಲೆ ಬೀಳಿಸ್ಕೊಂಡಾಗ್ಲೇ ನಿನ್ನ ಮುಗಿಸ್ಬಿಡ್ಬೇಕು ಅಂತಿದ್ದೆ. ಆದ್ರೇನು ಪ್ರಯೋಜನ? ನಾನು ಜೈಲಿಗೆ ಹೋಗ್ತಿದ್ದೆ, ನಿನ್ನ ಈ ಪಿಶಾಚಿಗಳ ಸಂತಾನ ಮುಂದುವರಿತಿತ್ತು. ಬಡವರ ರಕ್ತನ ಈರ್ತಿರೋ ಈ ದಾನವರೆಲ್ಲ ಒಟ್ಟಿಗೆ ಒಂದೇ ಕಡೆ ಸೇರೋ ಸುದಿನಕ್ಕೋಸ್ಕರ ನನ್ನ ಜೀವ ಬಿಗಿ ಹಿಡ್ಕೊಂಡು ಕಾಯ್ತಾ ಇದ್ದೆ.